ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಟ್ಯೂಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ನಮ್ಮೂರಲ್ಲಿ ಹಬ್ಬ ಇತ್ತು, ಹಂಗಾಗಿ ನಾವು ಊರಿಗೆ ಹೋಗಿದ್ವು. ಇಷ್ಟು ದಿನ ಯಾವುದೂ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆ ಪಾಟಲ್ಲಿ ಬೆಳೆದಿದ್ದಂಥ ಸಾಸಿವೆ ಹೂವನ್ನು ಕಿತ್ಕೋತಿದ್ದೀನಿ. ಇದರಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವರು ಸಾಸಿವೆ ಸೊಪ್ಪು ಮತ್ತು ಸಾಸಿವೆ ಹೂವನ್ನ ಬಳಸಕ್ಕೆ ಹೋಗಬೇಡಿ. ಇವಾಗ ಹೂವೆಲ್ಲ ಕಿತ್ಕೊಂಡು ನಾನು ಅದನ್ನು ಕ್ಲೀನ್ ಮಾಡಿಕೊಂಡು 2-3 ಸರಿ ವಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 3 ಗ್ಲಾಸ್ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. 3 ಗ್ಲಾಸ್ ನೀರು ಹಾಕಿದರೆ ಅದು 2 ಗ್ಲಾಸ್ ನೀರಾಗೋ ಅಷ್ಟು ಕುದಿಸ್ಕೋಬೇಕು. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಸತ್ವಗಳು ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಅಂಶ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಿಟಮಿನ್ ಕೆ ಅಂಶ ಮೂಳೆಗಳ ಗಟ್ಟಿಯಾಗಿರೋಕ್ಕೆ ಸಹಾಯ ಮಾಡುತ್ತೆ. ಈ ಹೂವಲ್ಲಿರೋಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ಹಾನಿಕಾರಕ ಕಣಗಳ ವಿರುದ್ಧ ಹೋರಾಡುತ್ತೆ. ಇದರಿಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಿಮ್ಗೆ ಅಕ್ಕಪಕ್ಕ ಎಲ್ಲಾದರೂ ಸಿಕ್ಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನನ್ನ ಮಗಳು ಲಂಚಿಗೆ ಚಿತ್ರಾನ್ನ ಮತ್ತು ವೆಜಿಟೇಬಲ್ ಫ್ರೈನ ಪ್ಯಾಕ್ ಮಾಡಿ, ಸ್ನ್ಯಾಕ್ಸಿಗೆ ವಾಟರ್ಮೆಲನ್ನ ಪ್ಯಾಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.